ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು. ಇವತ್ತಿನ ಟಾಪಿಕ್ ಬಂದು ಪ್ರೀತಿ ಮಾಡೋ ಥರ ನಟಿಸೋ ಜನಗಳು ಇರ್ತಾರೆ. ಅಂಥ ಜನಗಳ ಹತ್ರ ಹುಷಾರಾಗಿರಿ. ಆ ಥರ ನಟಿಸೋರು ಏನೇನೆಲ್ಲ ಲಕ್ಷಣಗಳನ್ನ ಇಟ್ಕೊಂಡಿರ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಕೊನೆವರೆಗೂ ನೋಡಿ, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿ ಏನೇ ಆದರೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ಟಾಪಿಕ್ನ ಮಾತಾಡೋಣ. ಪ್ರೀತಿಸುವಾಗೆ ನಂಬಿಸೋ ಜನರಿರ್ತಾರೆ, ಹುಷಾರಾಗಿರಿ ಅಂತ. ಇವಾಗ ಪ್ರೀತಿ ಮಾಡ್ತೀವಿ ಅಂತ ಹೇಳಿ ನಮ್ಮನ್ನು ಭಾವನೆಗಳ ಕೂಪಕ್ಕೆ ತಳ್ಳಿ ನಮ್ಮ ಸುತ್ತ ಒಂದು ಕನಸಿನ ಗೊಬ್ಬರನೇ ಕಟ್ಟಿ ಅದನ್ನು ಒಂದೇ ಸಲ ಹೊಡೆದಾಗ ಜನಗಳು ಇರ್ತಾರೆ. ಮೋಸ ಮಾಡೋವರಿಗೆ ಗೊತ್ತಾಗಲ್ಲ ಅವ್ರು ಎಷ್ಟು ಮಟ್ಟಿಗೆ ನಮ್ಮ ಲೈಫಲ್ಲಿ ಆಟಾಡೋಗಿದ್ದಾರೆ ಅಂತ. ಯಾಕಂದರೆ ಒಂದೊಂದು ಕ್ಷಣನೂ ಒಂದೊಂದು ನಿಮಿಷನೂ ಅವ್ರ ಬಗ್ಗೆನೇ ಯೋಚಿಸ್ತಾ ಇರೋರಿಗೆ ಮಾತ್ರ ಗೊತ್ತಿರುತ್ತೆ ಅವ್ರನ್ನೇ ಎಷ್ಟು ಮಟ್ಟಿಗೆ ಪ್ರೀತಿಸಿರ್ತಾರೆ ಅಂತ. ಪ್ರೀತಿ ಮಾಡುವ ಮೊದಲಲ್ಲಿ ತೋರಿಸೋ ಆಸಕ್ತಿ, ಮೊದಲಿಗೆ ತೋರಿಸೋ ಪ್ರೀತಿ, ಅವರು ಒಂದು ಹುಡುಗಿನೇ ಆಗಲಿ ಹುಡುಗನೇ ಆಗಲಿ ಅವ್ರ ಪ್ರೀತಿಗೆ ಸಂಪೂರ್ಣವಾಗಿ ಬಂದರು ಅನ್ನುವಾಗಿರೋ ಆಸಕ್ತಿ, ಪ್ರೀತಿಗೆ ಬಂದಾಗಿದೆ, ಇವಾಗ ಅವ್ರು ಬಂದಾಗಿದೆ, ನಾವು ಏನೇ ಮಾಡಿದ್ರು ಅವ್ರು ಸಹಿಸ್ಕೊಂಡು ನಮ್ಮ ಪ್ರೀತಿಲೇ ಇರ್ತಾರೆ ಅಂತ ಗೊತ್ತಾದ ಮೇಲೆ ಯಾವುದೇ ಕಾರಣಕ್ಕೂ ಅವ್ರು ಆ ಥರ ಇರೋದಿಲ್ಲ. ಆ ಥರ ನಾಡ್ಕಾಡೋ ಜನಗಳ ಹತ್ರ ಯಾವುದೇ ಕಾರಣಕ್ಕೂ ಪ್ರೀತಿನ ಮಾಡೋದಕ್ಕೆ ಹೋಗಬೇಡಿ. ಎಲ್ಲಿ ಅವ್ರು ನಮ್ಮಿಂದ ಆ ಥರ ನಮ್ಮನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಯಿತು ಅಲ್ಲಿಂದಲೇ ಬ್ಯಾಕ್ಔಟ್ ಆದರೆ ನಮಗೆ, ನಮ್ಮ ಮನಸ್ಸಿಗೆ, ನಮ್ಮ ಆರೋಗ್ಯಕ್ಕೆ ಎಲ್ಲ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಜೊತೆನೂ ಅದೇ ಥರ ಮೂವನ್ ಆಗಿ ಇನ್ನೊಬ್ರ ಜೊತೆನೂ ಅದೇ ಥರ ಮೂವನ್ ಆಗ್ತಿರೋ ಜನಗಳ ಹತ್ರ ದೇವರನ್ನೇ ಯಾವುದೇ ಕಾರಣಕ್ಕೂ ಪ್ರೀತಿನ ಮಾಡೋಕ್ಕೆ ಹೋಗಬೇಡಿ. ಕೇಳಿದರೆ ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ. ಪ್ರೀತಿಗೆ ಫ್ರೆಂಡ್ಶಿಪ್ಪನ್ನು ಬೋಲ್ಡ್ ಹಾಕೊಳ್ಳೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. ನಮ್ಮನ್ನು ಬೇಕಾದಂಗೆ ಯೂಸ್ ಮಾಡ್ಕೊಂಡು ಬೇಕಾದಂಗೆ ಬಳಸ್ಕೊಂಡು ಕೊನೆಗೆ ನನಗೆ ನೀನಂದರೆ ಇಷ್ಟ ಇಲ್ಲ, ಜಸ್ಟ್ ಫ್ರೆಂಡ್ಸ್ ಥರ ಇರೋಣ ಅಂದರೂ ಅದು ಸಾಧ್ಯನೇ ಇಲ್ಲ. ಯಾಕಂದರೆ ಪ್ರೀತಿ ಮಾಡಿ ಅದಕ್ಕೆ ಸ್ನೇಹನ ಬೋಲ್ಡ್ ಹಾಕೊಳ್ಳೋದಕ್ಕಾಗಲ್ಲ. ಸ್ನೇಹ ಮಾಡಿ ಪ್ರೀತಿ ಅಂತ ಮಾಡ್ಬೋದು, ಸ್ನೇಹದಿಂದ ಪ್ರೀತಿ ಆಗ್ಬೋದು, ಆದರೆ ಪ್ರೀತಿಯಿಂದ ಸ್ನೇಹ ಆಗೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಆದರೆ ಅವ್ರಿಗೆ ಬೇಕಾದಾಗ ನಾವು ಸಿಕ್ಕಿದರೆ ಅದಕ್ಕೆ ಅವ್ರು ನಮ್ಮ ಚಿನ್ನರನ್ನ, ಹುಡುಗಿನೇ ಆಗಲಿ ಹುಡುಗನೇ ಆಗಲಿ, ಅವ್ರಿಗೆ ನಮ್ಮಿಂದ ಏನಾದರೂ ಅವಶ್ಯಕತೆ ಐತೆ ಅಂದರೆ ನಮ್ಮಲ್ಲಿ ಅತಿಯಾಗಿ ಪ್ರೀತಿ ಐತೆ ಅಂತ ತೋರಿಸ್ಕೊಡ್ತಾರೆ. ಆದರೆ ಅವ್ರಿಗೆ ನಮ್ಮಿಂದ ಏನೂ ಅವಶ್ಯಕತೆ ಇಲ್ಲ ಅಂದರೆ ಅವ್ರು ನಮಗೆ ಕೇರೇ ಇಲ್ಲ. ಇವಾಗ ನಾವು ಅವ್ರಿಗೆ ನಮ್ಮಿಂದ ಅವ್ರಿಗೆ ಏನಾದರೂ ಉಪಯೋಗ ಐತೆ ಅಂದರೆ ನಾವು ಒಂದು ಮೆಸೇಜ್ ಮಾಡಿದರೆ ಅವ್ರು 100 ಮೆಸೇಜ್ ಮಾಡ್ತಾ ಇರ್ತಾರೆ. ಅದೇ ಅವ್ರಿಗೆ ನಮ್ಮಿಂದ ಏನು ಉಪಯೋಗ ಇಲ್ಲ ಅಂದರೆ ನಾವು 1 ಮಾಡಿದರೂ ಅವ್ರು 100, ನಾವು 100 ಮಾಡಿದರೂ ಅವ್ರು 1 ಮಾಡಲ್ಲ. ಅಂಥ ವ್ಯಕ್ತಿಗಳಿಂದ ದೂರನೇ ಇದ್ಬಿಡಿ. ಅವ್ರು ನಮ್ಮ ಲೈಫಲ್ಲಿ ಆಡ್ತಾ ಇದ್ದಾರೆ ಅಂತ ಒಂದು ಸಣ್ಣ ಸುಳಿವು ಸತ್ತ ನಮಗೆ ಗೊತ್ತಾದರೆ ಅಂಥ ವ್ಯಕ್ತಿಗಳಿಂದ ನಾವು ಬ್ಯಾಕ್ಔಟ್ ಆಗಬೇಕು. ಯಾಕಂದರೆ ನಮ್ಮ ಫೀಲಿಂಗ್ಸು ನಮಗೆ ಮಾತ್ರ ಗೊತ್ತಿರುತ್ತೆ. ಆಟಾಡೋವರಿಗೆ ದೇವರನ್ನೇ ಗೊತ್ತಿರಲ್ಲ ಪ್ರೀತಿ ಬೆಲೆ ಏನು, ಆ ಪ್ರೀತಿಯಿಂದ ಮೋಸ ಹೋದವ್ರ ಕಷ್ಟ ಏನು ಅನ್ನೋದು ಯಾವುದೇ ಕಾರಣಕ್ಕೂ ಮೋಸ ಮಾಡೋರಿಗೆ ಗೊತ್ತಾಗಲ್ಲ. ಯಾಕಂದರೆ ಅವ್ರು ನಿಜವಾಗ್ಲೂ ಪ್ರೀತಿನೇ ಮಾಡಿರಲ್ಲ, ಏನೋ ಟೈಮ್ ಪಾಸ್ಗೋಸ್ಕರನೋ ಇಲ್ಲ ಅವಶ್ಯಕತೆಗೋ ಏನಕ್ಕೋ ಅವ್ರು ನಮ್ಮನ್ನು ಪ್ರೀತಿ ಮಾಡೋ ಥರ ನಾಟಕ ಮಾಡ್ತಾ ಇರ್ತಾರೆ. ಅಂಥ ಅವಶ್ಯಕತೆಗೋಸ್ಕರ ಹುಟ್ಟೋ ಪ್ರೀತಿ ಮತ್ತು ಸೌಂದರ್ಯ ನೋಡಿ ಹುಟ್ಟೋ ಪ್ರೀತಿ ಯಾವುದೇ ಕಾರಣಕ್ಕೂ ಶಾಶ್ವತ ಅಲ್ಲ. ಮತ್ತು ದುಡ್ಡು ನೋಡಿ ಹುಟ್ಟೋ ಪ್ರೀತಿನೂ ಯಾವುದೇ ಕಾರಣಕ್ಕೂ ಶಾಶ್ವತ ಅಲ್ಲ. ಎಲ್ಲ ಟೈಮಲ್ಲೂ ಒಂದೇ ಥರ ಇದ್ದು, ಕಷ್ಟದಲ್ಲಿ ಸುಖದಲ್ಲಿ ಎಲ್ಲ ಟೈಮಲ್ಲೂ ಒಂದೇ ಥರ ಇದ್ದು ಇರೋವಂಥ ಪ್ರೀತಿ ಮಾತ್ರ ಶಾಶ್ವತ. ಮನಸ್ಸನ್ನು ನೋಡಿ ಹುಟ್ಟೋ ಪ್ರೀತಿನೇ ಶಾಶ್ವತ. ಯಾವುದೇ ಕಾರಣಕ್ಕೂ ದೇಹ ಬಯಸೋ ಪ್ರೀತಿನೂ ಯಾವುದೇ ಕಾರಣಕ್ಕೂ ಅದು ಪ್ರೀತಿನೇ ಅಲ್ಲ. ಮನಸ್ಸಿಂದ ಸೌಂದರ್ಯ, ಫೇಸಿನ ಸೌಂದರ್ಯ ನೋಡೋಕ್ಕಿಂತ ಮನಸ್ಸಿನ ಸೌಂದರ್ಯ ನೋಡಿ ಇಷ್ಟಪಡೋ ಪ್ರೀತಿ ಯಾವತ್ತೂ ಶಾಶ್ವತ ಆಗಿರುತ್ತೆ. ಅಂತ ನಮ್ಮ ದೇಹ ನೋಡಿ ಮತ್ತು ನಮ್ಮನ್ನು ಅವಶ್ಯಕತೆಗೋಸ್ಕರ ಯೂಸ್ ಮಾಡ್ಕೊಳ್ಳೋ ವ್ಯಕ್ತಿಗಳು ನಮ್ಮನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅವರಿಂದ ಬ್ಯಾಕ್ಔಟ್ ಆಗಬೇಕು. ಯಾಕೆ ನಮ್ಮ ಮನಸ್ಸಿಗೆ ನಾವೇ ಹರ್ಟ್ ಮಾಡ್ಕೊಳ್ಳೋದು ಅದು ಒಳ್ಳೆಯದಲ್ಲ. ಯಾಕಂದರೆ ಆ ಥರ ಮಾಡಿ ಅವರೇನೋ ಬಿಟ್ಟು ಹೋಗ್ತಾರೆ, ಆದರೆ ಡಿಪ್ರೆಷನ್ನಿಗೆ ಹೋಗ್ತೀವಿ. ನಮ್ಮ ಮಾನಸಿಕ ಆರೋಗ್ಯನೇ ಹಾಳಾಗುತ್ತೆ. ಮನಸ್ಸಿನ ಆರೋಗ್ಯ ಹಾಳಾಗೋದ್ರ ಜೊತೆಗೆ ನಮ್ಮ ದೇಹದ ಆರೋಗ್ಯನೂ ಕೂಡ ಹಾಳಾಗೋಗುತ್ತೆ. ಮತ್ತು ನಮ್ಮ ಸುತ್ತಮುತ್ತ ಇರೋ ನೆಮ್ಮದಿನೂ ಹಾಳಾಗುತ್ತೆ. ಯಾರೋ ಬಂದು ನಮ್ಮ ಲೈಫಲ್ಲಿ ಹೋಗ್ತಾರೆ, ಅವರಿಗೋಸ್ಕರ ನಾವೇನಾದರೂ ಆದರೆ ನಮ್ಮನ್ನೋಸ್ಕರನೇ ಪ್ರೀತಿಸಿ ನಮ್ಮನ್ನು ಸಾಕಿ ಬೆಳೆಸಿರೋ ತಂದೆ ತಾಯಿಗೂ ನಾವು ಮೋಸ ಮಾಡ್ದಂಗೆ ಆಗುತ್ತೆ. ಇದು ಹುಡುಗರಾದರೂ ಅಪ್ಲೈ ಆಗುತ್ತೆ, ಹುಡುಗಿಯರಾದರೂ ಅಪ್ಲೈ ಆಗುತ್ತೆ. ಯಾಕಂದರೆ ನಮ್ಮ ಲೈಫಲ್ಲಿ ಅವ್ರು ಮೋಸ ಮಾಡ್ತಾ ಇದ್ದಾರೆ. ಎಲ್ಲ ಹುಡುಗಿರು ಆ ಥರ ಇರಲ್ಲ. ಕೆಲವೊಬ್ರು ಹುಡುಗರಿಂದ ಏನೇನು ಸಿಗುತ್ತೆ, ಏನೇನು ಬೇಕು, ದುಡ್ಡು ಏನೇನು ಬೇಕು ಎಲ್ಲನೂ ಕೊಡಿಸ್ಕೊಳ್ತಾರೆ. ಕೊನೆ ಲಾಸ್ಟಿಗೆ ನಮ್ಮನೇಲಿ ನೀನು ಒಪ್ಕೊಳ್ಳಿಲ್ಲ ಅಂತೇಳಿ ಮನೇಲಿ ತೋರಿಸೋ ಹುಡುಗರನ್ನ ಮದುವೆ ಆಗ್ತಾರೆ. ಹಂಗಾದಾಗ ಹುಡುಗರು ಕೆಲವೊಂದು ಸಾಕಷ್ಟು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಅದರಲ್ಲಿ ಏನಾದ್ರು ನೋಡ್ತಾ ಇರ್ತೀನಲ್ಲ, ಅದರಲ್ಲಿ ಹುಡುಗರೇ ಜಾಸ್ತಿ ಸೂಸೈಡ್ ಮಾಡ್ಕೊಳ್ತಾ ಇರ್ತಾರೆ. ಅವರಿಂದ ಬೇಕಾದಷ್ಟು ಎಲ್ಲನೂ ಎಕ್ಸ್ಪೆಕ್ಟ್ ಮಾಡಿ ಅವರಿಂದ ಏನೇನು ತೊಗೋಬೋದೋ ಎಲ್ಲನೂ ತೊಗೊಂಡಿರ್ತಾರೆ. ಕೊನೆಗೆ ನಮ್ಮ ಮನೇಲಿ ನೀನು ಒಪ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮಗೋಸ್ಕರ ನಿನ್ನನ್ನು ತ್ಯಾಗ ಮಾಡ್ತಾ ಇದ್ದೀನಿ, ನನಗಿಂತ ಒಳ್ಳೆ ಹುಡುಗಿ ನಿಂಗೆ ಸಿಗ್ತಾಳೆ ಅಂತ ಹೇಳ್ಬಿಟ್ಟು ಬ್ಯಾಕ್ಔಟ್ ಆಗಿ ಮದುವೆ ಆಗಿಬಿಡ್ತಾರೆ. ಆದರೆ
ಅದು ನಿಜವಾಗ್ಲೂ ಪ್ರೀತಿಸಿರೋ ಹುಡುಗರಿಗೆ ಅದು ನೋವೇನಂತ ಗೊತ್ತಾಗುತ್ತೆ. ಕೆಲವೊಂದು ಹುಡುಗರು ಅವ್ರನ್ನ ನಿನ್ನನ್ನೇ ಮದುವೆ ಆಗ್ತೀನಿ, ನೀನು ಅಲ್ಲದೆ ನಾನು ಇನ್ನು ಯಾರನ್ನೂ ಮದುವೆ ಆಗಲ್ಲ, ಆಣೆ ಪ್ರಮಾಣ ಮಾಡಿದ್ದೀನಿ, ಆಣೆ ಪ್ರಮಾಣ ಮಾಡ್ತೀನಿ ಅಂತೇಳಿ ಎಷ್ಟೋ ಆಣೆ ಪ್ರಮಾಣ ಮಾಡಿ ಮತ್ತೆ ಅವರನ್ನು ಬೇಕಾದಂಗೆಲ್ಲ ಯೂಸ್ ಮಾಡಿಕೊಂಡು ನೀನಂದರೆ ನಂಗೆ ಇಷ್ಟ ಇಲ್ಲ, ಅವರಿಂದ ಹುಡುಗಿಂದ ಏನು ಸಿಗಬೇಕು ಎಲ್ಲ ಸಿಕ್ಕಿದ ಮೇಲೆ ನೀನಂದರೆ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಬ್ಯಾಕ್ಔಟ್ ಆಗ್ತಾರೆ. ಆ ಥರ ಆದಮೇಲೆ ಹುಡುಗಿರು ಸೂಸೈಡ್ ಮಾಡ್ಕೊಂಡಿರೋದು ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ಯಾವುದೇ ಕಾರಣಕ್ಕೂ ಮೋಸದ ಪ್ರೀತಿಗೆ ಒಳಗಾಗಬೇಡಿ. ಅವ್ರು ನಮ್ಮನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾದ ನೆಕ್ಸ್ಟ್ ಸೆಕೆಂಡೇ ನಮಗೆ ಎಷ್ಟೇ ಕಷ್ಟ ಆದರೂ ನಾವು ಅವರಿಂದ ದೂರ ಆಗ್ಬೋದು. ಅವರಿಂದ ದೂರ ಆಗೋಕ್ಕೆ ಒಂದಿನ ಕಷ್ಟ ಆಗುತ್ತೆ, 2 ದಿನ ಕಷ್ಟ ಆಗುತ್ತೆ, 1 ತಿಂಗಳು 1 ವರ್ಷ ಕಷ್ಟ ಆಗುತ್ತೆ. ಆದರೆ ನಾವು ಮೋಸ ಹೋಗಿದ್ದೀವಿ ಅಂತ ಗೊತ್ತಾದರೂ ಅವ್ರ ಜೊತೆನೇ ಇದ್ದರೆ ನಮ್ಮ ಲೈಫೇ ನರ್ಕ ಆಗುತ್ತೆ. ಅದಕ್ಕೆ 1 ವರ್ಷದ ನೋವಿಗೋಸ್ಕರ ಜೀವನ ಪೂರ್ತಿ ನೋವು ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಅಯ್ಯೋ ಆಣೆ ಮಾಡಿದರು, ಪ್ರಮಾಣ ಮಾಡಿದರು, ನಮ್ಮನ್ನು ಈ ಥರ ಮಾಡಿದ್ರಲ್ಲ ಅಂತ ಕೊರಗೋದ್ರಿಂದ ಆಣೆ ಪ್ರಮಾಣಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ಬೆಲೆ ಇಲ್ಲ. ಯಾಕಂದರೆ ಯಾವ ಆಣೆ ಮಾಡಿದರು ಅಂದರೆ ಆಗಿನ ಕ್ಷಣಕ್ಕೆ ನಮ್ಮಿಂದ ಏನೋ ಬೇಕಿರುತ್ತೆ ಅವರಿಗೆ, ಅದಕ್ಕೋಸ್ಕರ ಆಣೆ ಪ್ರಮಾಣ ಮಾಡಿರ್ತಾರೆ. ಅದನ್ನು ಬಿಟ್ಟು ಆಣೆಗಾಗಲಿ ಪ್ರಮಾಣಕ್ಕಾಗಲಿ ಯಾವುದೇ ರೀತಿ ಬೆಲೆ ಇರಲ್ಲ. ಯಾಕಂದರೆ ಅಯ್ಯೋ ಆಣೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಅವ್ರು ನಮ್ಮ ಬಿಟ್ಟೋಗಲ್ಲ ಅಂತ ನಾವು ಅವರಿಗೆ ಜಾಸ್ತಿ ಇನ್ವಾಲ್ವ್ ಆಗ್ತಾ ಹೋದರೆ ನೋವು ಪಡೋದು ನಾವೇ. ಅದಕ್ಕೇ ಯಾವುದೇ ಕಾರಣಕ್ಕೂ ಆಣೆ ಪ್ರಮಾಣಕ್ಕೆ ಒಳಗಾಗಬೇಡಿ. ಅವ್ರ ಬಣ್ಣದ ಮಾತಿಗೆ ಬೆರಗಾಗಕ್ಕೆ ಹೋಗಬೇಡಿ. ಇವತ್ತಿನ ಕಾಲದಲ್ಲಿ ಮುಖಕ್ಕೆ ಬಣ್ಣ ಹಾಕೊಂಡು ನಾಡ್ಕಾಡೋರ್ಕಿಂತ ಮನಸ್ಸಿಗೆ ಬಣ್ಣ ಹಾಕೊಂಡು ನಾಡ್ಕಾಡ್ತಾರೆ. ಮುಖಕ್ಕೆ ಬಣ್ಣ ಹಾಕ್ಕೊಂಡು ನಾಡ್ಕಾಡೋರನ್ನ ಪತ್ತೆ ಮಾಡ್ಬೋದು, ಮನಸ್ಸಿಗೆ ಬಣ್ಣ ಹಾಕೊಂಡು ನಾಡ್ಕಾಡೋರನ್ನ ಯಾವುದೇ ಕಾರಣಕ್ಕೂ ಪತ್ತೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮನ್ನು ಇವ್ರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ನಮ್ಮಿಂದ ಏನೋ ಉಪಯೋಗ ಇದೆ ಅದಕ್ಕೋಸ್ಕರ ನಮ್ಮಿಂದ ಉಪಯೋಗ ಇದ್ದಾಗ ನಮ್ಮ ಹತ್ರ ಬರ್ತಿದ್ದಾರೆ, ನಮ್ಮಿಂದ ಏನೋ ಉಪಯೋಗ ಇಲ್ಲ ಅಂದಾಗ ದೂರ ಹೋಗ್ತಾರೆ ಅಂತ ಗೊತ್ತಾದ ತಕ್ಷಣ ಅಂಥವರಿಂದ ನಾವು ದೂರ ಇದ್ದರೆ ನಮಗೇನೆ ಒಳ್ಳೆಯದು. ಅದು ಅವ್ರು ನಮಗೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಿದ್ರು ಅಯ್ಯೋ ಇವತ್ತೆಲ್ಲ ನಾಳೆ ಸರಿ ಆಗ್ತಾರಲ್ವ ಅಂತ ನಾವೇ ಎಲ್ಲದಕ್ಕೂ ಕಾಂಪ್ರಮೈಸ್ ಆಗ್ತಾ ಹೋದಷ್ಟು ನಾವು ಏನೇ ಮಾಡಿದ್ರು ಅವ್ರು ನಮ್ಮ ಕಾಂಪ್ರಮೈಸ್ ಆಗಿ ನಮ್ಮ ಹಿಂದೆನೇ ಬರ್ತಾ ಇದ್ದಾರೆ, ನಾವು ಏನೇ ಮಾಡಿದ್ರು ಅವ್ರು ನಮ್ಮ ಜೊತೆ ಇರ್ತಾರೆ ಅನ್ನೋ ಮೆಂಟಾಲಿಟಿ ಅವ್ರಿಗೆ ಬಂತು ಅಂದರೆ ನಮಗೆ ನಿಜವಾಗ್ಲೂ ಅವ್ರು ಮೋಸ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಅಂಥ ವ್ಯಕ್ತಿಗಳಿಂದ ನಮಗೆ ಗೊತ್ತಾಗ್ತು ಅಂದ ತಕ್ಷಣ ನಾವು ನಿಜವಾಗ್ಲೂ ಬ್ಯಾಕ್ಔಟ್ ಆದರೆ ನಮಗೇನೆ ಒಳ್ಳೆಯದು. ಯಾಕಂದರೆ ನಮ್ಮ ಲೈಫು ನಮ್ಮ ಇಷ್ಟ, ನಮಗೋಸ್ಕರ ನಾವು ಬದುಕೋಣ, ಯಾರಿಗೋಸ್ಕರನೂ ನಾವು ಬದುಕಿ ನಮ್ಮ ಲೈಫ್ನ ನಾವು ಹಾಳು ಮಾಡ್ಕೊಳ್ಳೋದಕ್ಕಿಂತ ನಮಗೋಸ್ಕರ ನಾವು ಬದುಕೋಣ, ನಮ್ಮ ತಂದೆ ತಾಯಿಗೋಸ್ಕರ ಬದುಕೋಣ, ನಮಗೆ ಇಷ್ಟಪಡೋರಿಗೋಸ್ಕರ ಬದುಕೋಣ, ನಮ್ಮನ್ನು ಪ್ರೀತಿಸೋರಿಗೋಸ್ಕರ ಬದುಕೋಣ. ನಮ್ಮನ್ನು ಪ್ರೀತಿ ಅನ್ನೋ ಹೆಸರೇಳಿ ನಾಡ್ಕಾಡೋರಿಗೋಸ್ಕರ ಬದುಕೋದು ಬೇಡ. ಅವರೇನೋ ಆಣೆ ಪ್ರಮಾಣ ಮಾಡಿದರು ನಮ್ಮ ಬಿಟ್ಟಿರಲ್ಲ, ನಾವೇ ಅವ್ರ ಲೈಫು ಅಂತ ಅವರಿದ್ದಾರೆ ಅಂತೇಳಿ ಅವ್ರು ನಮ್ಮನ್ನ ಲೈಫು ಅಂತ ಹೇಳಿ ನಾಟಕದ ಮಾತು ಆಡಿದರು ಅಂದ ತಕ್ಷಣ ನಾವು ನಿಜವಾಗ್ಲೂ ಅವರನ್ನೇ ನಮ್ಮ ಲೈಫು ಅಂತ ಅಂದ್ಕೊಳ್ಳೋದು ಯಾವುದೇ ರೀತಿ ಅರ್ಥ ಇರಲ್ಲ. ಯಾಕಂದರೆ ಅವ್ರಿಗೆ ಅವಾಗಿನ ಕ್ಷಣಕ್ಕೆ ಏನೋ ಬೇಕಿರುತ್ತೆ, ಮಾತಾಡ್ತಾರೆ, ಅವ್ರು ಮರ್ತು ಬಿಡ್ತಾರೆ. ಆದರೆ ಆಡಿದ ವ್ಯಕ್ತಿ ಆಡಿದ ಮಾತನ್ನ ಮರಿತಾನೆ, ಕೇಳಿಸ್ಕೊಂಡವರು ಯಾವುದೇ ಕಾರಣಕ್ಕೂ ಮರೆಯಲ್ಲ. ಅದು ನೋವಿನ ಮಾತಾದರೂ ಅಷ್ಟೇ, ಪ್ರೀತಿ ಮಾತಾದರೂ ಅಷ್ಟೇ. ಅವತ್ತು ಆ ಥರ ಇಲ್ಲ ಇದ್ರಲ್ವ ನನ್ನ ಜೊತೆ, ಇವಾಗ ಈ ಥರ ಆದ್ರಲ್ಲ ಯಾಕೆ ಅಂತ ನೋವಿನ ಪಡೋಕ್ಕೆ ಹೋಗಬೇಡಿ. ಯಾಕಂದರೆ ಮೋಸ ಮಾಡೋ ವ್ಯಕ್ತಿಗಳಿಂದ ದೂರ ಇದ್ದಷ್ಟು ನಮಗೇನೆ ಒಳ್ಳೆಯದು. ಅವ್ರು ಮೋಸ ಮಾಡ್ತಾಯಿದ್ದಾರೆ ಅಂತ ಗೊತ್ತಾದ ತಕ್ಷಣ ಬ್ಯಾಕ್ ಕೊಟ್ಟಾಗೋಣ, ಅಯ್ಯೋ ಅವ್ರು ಇವತ್ತು ಮೋಸ ಮಾಡಿದ್ದಾರೆ, ನಾಳೆ ಚೆನ್ನಾಗ್ತಾರೆ, ಮತ್ತು ಅವ್ರು ಬಿಟ್ಟು ಹೋಗಿದ್ದಾರೆ, ಒಂದಲ್ಲ ಒಂದಿನ ನನ್ನ ಹತ್ರ ಬರ್ತಾರೆ, ನನ್ನ ಪ್ರೀತಿನ ಬಯಸ್ತಾರೆ ಅಂತ ಕಾಯೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಅರ್ಥನೇ ಇರೋದಿಲ್ಲ. ಹುಡುಗರಾಗಲಿ ಹುಡುಗಿರಾಗಲಿ. ಮತ್ತು ಮದುವೆ ಆದ ತಕ್ಷಣ ಬಿಟ್ಟುಬಿಡಿ, ಮತ್ತು ಯಾವುದೇ ಕಾರಣಕ್ಕೂ ವಾಪಸ್ ಬರ್ತಾಳೆ ಮತ್ತು ಪ್ರೀತಿ ಸಿಗುತ್ತೆ ಅನ್ನೋದನ್ನೆಲ್ಲ ಮರೆಯೋದಕ್ಕೆ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಅದಕ್ಕೂ ಮೊದಲು ಅವ್ರು ನಮ್ಮನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ನಮ್ಮ ಜೊತೆನೂ ಮಾತಾಡಿ ಬೇರೆಯವ್ರ ಜೊತೆನೂ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ದೂರ ಆಗೋದು ಒಳ್ಳೆಯದು. ಯಾಕಂದರೆ ಸ್ಟಾರ್ಟಿಂಗಲ್ಲೇ ದೂರ ಆದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಸುಮ್ಮನೆ ನಾವು ಜಾಸ್ತಿ ಅವ್ರನ್ನ ಹಚ್ಕೊಂಡು ನಾವು ಅವ್ರನ್ನ ಹಚ್ಕೊಳ್ಳೋವರೆಗೂ ಅವ್ರು ನಮ್ಮ ಜೊತೆನೇ ಚೆನ್ನಾಗಿದ್ದು ಕೊನೆಗೆ ನಮ್ಮಿಂದ ದೂರಾಗಿ ಅವ್ರು ಚೆನ್ನಾಗಿರ್ತಾರೆ, ನಾವು ಸುಮ್ಮನೆ ಡಿಪ್ರೆಷನ್ಗೆ ಹೋಗಿ ಸುಮ್ಮನೆ ಹಾಳಾಗೋಗ್ತೀವಿ. ಅದಕ್ಕೆ ಯಾಕೆ ನಾವು ಅಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಬೇಕಲ್ವ? ಅದಕ್ಕೆ ಮೋಸ ಮಾಡೋ ವ್ಯಕ್ತಿಗಳಿಂದ ಆದಷ್ಟು ನಾವು ದೂರ ಇದ್ದರೆ ನಮಗೇನೆ ಒಳ್ಳೆಯದು. ನಮ್ಗೆ ಯೂಸ್ ಮಾಡಿಕೊಂಡು ನಮ್ಮನ್ನು ಬಳಸ್ಕೊಂಡು ಅವರು ಇನ್ನೊಬ್ಬರ ಜೊತೆ ಚೆನ್ನಾಗಿರ್ತಾರೆ ಅಂದಮೇಲೆ ನಾವು ಅವ್ರ ಬಗ್ಗೆ ಯೋಚನೆ ಮಾಡಿ ನಮ್ಮ ಫೀಲ್ನ ಹಾಳು ಮಾಡಿಕೊಂಡು ನಮ್ಮ ಸುತ್ತಮುತ್ತ ಇರೋರು ನೆಮ್ಮದಿನೂ ಹಾಳು ಮಾಡಿ ನಮ್ಮ ನೆಮ್ಮದಿನೂ ಹಾಳು ಮಾಡ್ಕೊಳ್ಳೋದು ಯಾಕೆ ಅಲ್ವಾ? ಮೋಸ ಮಾಡ್ತಾ ಇದ್ದಾರೆ, ನಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅಂಥ ವ್ಯಕ್ತಿಗಳಿಂದ ದೂರ ಇರೋಣ, ನಮಗೋಸ್ಕರ ನಾವು ಬದುಕೋಣ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.